ಚೀಪ್ ಆಗಿ ಕೈ ಹಾಕಿ ಸಾಮಾಜಿಕ ಜಾಲತಾಣಗಳಲ್ಲಿ ಕಲೆಗಳಲ್ಲಿ ಇರುವಂತದ್ದು ಅಂತ ಬಿಂಬಿಸೋದಿದೆಯಲ್ಲ, ಆ ರೀತಿ ಅತಿರೇಕ ಕೆಲಸ ಮಾಡಬಾರ ಕೆಲ ಮಾಧ್ಯಮಗಳು. ವಿಚಾರದಲ್ಲಿ ತುಂಬಾ ರಿಸರ್ಚ್ ಮಾಡಿರೋರು, ಸಾಕ್ಷಿಗಳನ್ನ ಇಟ್ಕೊಂಡಿರೋರು, ಅವ್ರಗಳನ್ನ ಸೀರಿಯಸ್ ಆಗಿ ತಗೋಬಹುದು. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಗಿರೀಶ್ ಮಠನ್ ಅವ್ರನ್ನ, ಮಹೇಶ್ ಶೆಟ್ಟಿ, ತಿಮ್ರೋಡಿ ಇವ್ರನ್ನೆಲ್ಲ ಸೀರಿಯಸ್ ಆಗಿ ತಗೋಬಹುದು ಅಂತ ಹೇಳ್ತೀರಾ ನೀವು? ಅವರೊಂದಷ್ಟು ಅಧ್ಯಯನ ಮಾಡಿದ್ದಾರೆ, ಸಾಕ್ಷಿಗಳನ್ನ ಜೋಬಲ್ಲಿ ಇಟ್ಕೊಂಡಿದ್ದಾರೆ, ಮೊಬೈಲ್ ಇಟ್ಕೊಂಡಿದ್ದಾರೆ. ಸಾಕ್ಷಿ ಅಂದ್ರೆ ಅವ್ರು ಹೇಳಿದ್ರಲ್ಲ, ನನ್ನ ಹತ್ರ ಇರೋ ಸಾಕ್ಷಿ ಕೊಟ್ರೆ ಅವ್ರು ಜೈಲ್ಗೆ ಹೋಗ್ಬಿಡ್ತಾರೆ, ಅವ್ರನ್ನ ಕೇಳಬೇಕು ನೀವು. ಅಲ್ಲ ನಾನು ಹೇಳ್ತಾ ಇರೋದು, ನೀವ್ ಯಾವತ್ತಾದ್ರೂ ಅವ್ರಿಗೆ ಕೇಳಿದ್ರ ಸಾಕ್ಷಿಗಳನ್ನ ಕೊಡಿ ತಗೊಂಡೋಗಿ? ನಾನು ಕೇಳಲಿಲ್ಲ ಅವತ್ತು. ರೈಟ್. ಒಂದ್ ಬ್ರೇಕ್ ಹೋಗೋ ಸಮಯ, ಬ್ರೇಕ್ ಇಂದ ಬಂದ ಮೇಲೆ ಮತ್ತಿದೇ ವಿಚಾರ. ಅರೆ, ಕನ್ನಡದೇ ಮಾಧ್ಯಮಗಳು, ಕನ್ನಡ ಆತ ಸುಲಲಿತವಾಗಿ ಮಾತನಾಡ್ತಾನೆ ದೂರುದಾರ, ಕನ್ನಡದ ಮಾಧ್ಯಮ ಇರುವಾಗ ರಾಷ್ಟ್ರೀಯ ಮಟ್ಟದ ಮಾಧ್ಯಮಕ್ಕೆ ಹೋಗಿದ್ದು ಯಾಕೆ? ಇದರ ಜೊತೆಯಲ್ಲೇ ನಾನು ಏನಿಗೆ ಸರ್ಗೆ ಬ್ರೇಕ್ ಇಂದ ಬಂದ್ಮೇಲೆ ಪ್ರಶ್ನೆ ಕೇಳ್ತೀನಿ. ಸುಜಾತಾ ಭಟ್ ಅವರ ಪರವಾದ ವಕೀಲರು ತನಿಖೆ ನಡೀತಾ ಇರೋ ಸಂದರ್ಭದಲ್ಲಿ ಒಬ್ಬ ವಕೀಲರಾಗಿ ಇಂಥದ್ ಗುಂಡಿಯಲ್ಲಿ ಇಷ್ಟು ಪಾಯಿಂಟ್ ಇದೆ, ಇಂಥದ್ ಗುಂಡಿಯಲ್ಲಿ ಇಷ್ಟು ಪಾಯಿಂಟ್ ಇದೆ, ಹೀಗೆ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸ್ತಾರಲ್ಲ ಒಬ್ಬ ವಕೀಲರಾಗಿ, ಇದು ಸರಿಯಾ? ಎರಡು ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋಣ. ಮಸ್ತಳದ ಹೆಸರಿನ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಳು ಮಾಡೋ ಪ್ರಯತ್ನ ನಡೀತಾ ಇದೆಯಾ? ಅದ್ರ ಭಾಗವಾಗಿಯೇ ರೀಜನಲ್ ಅಂದ್ರೆ ಪ್ರಾದೇಶಿಕ ಮಾಧ್ಯಮಗಳ ಕೈಗೆ ಸಿಗದೆ ರಾಷ್ಟ್ರೀಯ ಮಾಧ್ಯಮಗಳ ಮುಂದೆ ಹೋಗಿ ಕೂತ್ನ ದೂರುದಾರ? ಈ ಅನುಮಾನದ ಬಗ್ಗೆ ಚರ್ಚೆ ಮಾಡ್ತಿದ್ವಿ. ಗಿಳಿಯಾರ್ ಸರ್, ನಾನು ಪ್ರಶ್ನೆ ಕೇಳಿದ್ದೆ, ನೀವು ಉತ್ತರ ಕೊಡ್ಲಿಕ್ಕೆ ಆಗಿರ್ಲಿಲ್ಲ, ಮುಂದುವರಿಸಬಹುದು. ಮೇಡಮ್, ಇದು 100% ಇದೊಂದು ಪ್ರೊಪಗಂಡ ಅನ್ನೋದಕ್ಕೆ ಮೊನ್ನೆ ಆತ ಯಾವುದೋ ಒಂದು ನ್ಯಾಷನಲ್ ಚಾನಲ್ ಕೊಟ್ಟಿರುವ ಹೇಳಿಕೆ ಉದಾಹರಣೆ. ಯಾಕಂದ್ರೆ ಅವನ ಪಕ್ಕದಲ್ಲಿ ಒಬ್ಬ ವ್ಯಕ್ತಿ ಕೂತ್ಕೊಂಡು ಹೇಳ್ಕೊಡ್ತಾ ಇದ್ದ, ಹಿಂಗೇಳು ಹಂಗೇಳು ಅಂತ ಹೇಳಿ. ಅದು ಆ ಆಡಿಯೋದ ನಡುವೆನೆ ಕವರ್ ಆಗಿ ಬಂದ್ಬಿಟ್ಟಿದೆ. ನಾನು ಅದನ್ನು ಗಮನಿಸಿದೆ. ಕೆಡಿಸ್ತಾ ಇದೆಯಲ್ವಾ? ಹೌದೌದು. ಅಂದ್ರೆ ಇವ್ರಿಗೆ ಬೇಕಾದವ್ರನ್ನ, ಇವರಿಗೆ ಸರಿಯಾಗಿ ಎಲ್ಲೆಲ್ಲಿ ಎಕ್ಸ್ಪೋಸ್ ಮಾಡಕ್ ಆಗತ್ತೆ ಅಂತವ್ರನ್ನ ಕರ್ಕೊಂಡು ಬಂದು ಕೂರಿಸಿ ಇವ್ರ ಮನೆಯಲ್ಲಿ. ಈಗ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಸುಜಾತಾ ಭಟ್ ಇದ್ದಾಳೆ. ಈ ತಿಮ್ಮ ಹೋಗಿ ಇರೋದು ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ. ಈ ಗಿರೀಶ್ ಮಟ್ಟಣ್ಣ ಅನ್ನುವ ವ್ಯಕ್ತಿ ಲೈವ್ ಹೋಗೋದು ಅದೇ ಮನೆಯಲ್ಲಿ. ಅಂದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಮನೆ ಒಂದು ರೀತಿ ಅಡಗುದಾಣ. ಈ SIT ಅಧಿಕಾರಿಗಳು ತಿಮರೋಡಿಯ ಮನೆಯ ತನಕ ಆತನನ್ನ ದಾಟಿಸಿ ಬಿಟ್ಟು ಬರ್ತಾ ಇದ್ದಾರೆ. ಆ ವಕೀಲರು ಬಂದ್ಬಿಟ್ಟು ಕೂತ್ಕೊಂಡು ಡಿಸ್ಕಷನ್ ಮಾಡೋದು ಕೂಡ ಮಹೇಶ್ ಶೆಟ್ಟಿ ಮನೆಯಲ್ಲಿ. ತಪ್ಪೇನು ಅಂತ ಅಲ್ಲ, ತಪ್ಪೇ ಅಂತ ಹೇಳುದು. ತಪ್ಪೇನು ಅಂತ ಕೇಳಿದ್ರೆ, ಇದು ನೋಡಿ, ಇದಕ್ಕೆ ಹೇಳಿರುವಂತದ್ದು ಷಡ್ಯಂತ್ರ ಅಂತ ಹೇಳಿ ಎಲ್ಲ ಆರೋಪ ಮಾಡ್ತಾ ಇರುವಂತವ್ರು ಎಲ್ಲರೂ ಕೂಡ ಒಂದೇ ಬಿಡಾರದಲ್ಲಿ ಕೂತ್ಕೊಂಡು ಬೀಡು ಬಿಟ್ಟು ರಾತ್ರಿ ಪ್ಲಾನ್ ಮಾಡ್ಕೊಂಡು ಬೆಳಿಗ್ಗೆ ಒಂದೊಂದು ಕತೆ ಹೇಳ್ತಾ ಇರುವಂತದ್ದೇ ತಪ್ಪು ಅಂತ ಹೇಳೋದು. ಅಲ್ಲ, ಮಟ್ಟಣ್ಣನವರವರು ನಮ್ಮ ಮಾಧ್ಯಮಕ್ಕೆ ಇಂಟರ್ವ್ಯೂ ಕೊಡುವಾಗ ಹೇಳಿದ್ರು, ಹೌದು, ನಮ್ಮೆಲ್ಲರ ಉದ್ದೇಶ ಒಂದೇ, ಇಲ್ಲಿ ಅನ್ಯಾಯಕ್ಕೊಳಗಾಗಿರುವ ಹೆಣ್ಣು ಮಕ್ಕಳಿಗೆ ಅವ್ರ ಕುಟುಂಬಸ್ಥರಿಗೆ ನ್ಯಾಯ ಕೊಡಿಸೋದು, ನಾವು ಒಟ್ಟಿಗೆ ಇದ್ರೆ ತಪ್ಪೇನು? ಅವ್ರ ಪ್ರಶ್ನೆ ನಾನು ಕೇಳ್ತಿದ್ದೀನಿ. ಅವ್ರು ಇನ್ನೊಂದು ಮಾತು ಹೇಳಿದ್ರು ಅದೇ ಇಂಟರ್ವ್ಯೂ ಅಲ್ಲಿ, ನಿಮಗೂ ಮುಸುಕುದಾರಿಗೂ ಕಾಂಟ್ಯಾಕ್ಟ್ ಇದೆಯಾ ಅಂತಂದ್ರೆ ಇಲ್ಲ ಅಂತ ಸ್ಟ್ರೈಟ್ ಅವೇ ಹೇಳಿದ್ರು. ಈಗ ಕೀರ್ತಿ ಅವರೇ, ನನ್ನ ಪ್ರಶ್ನೆ ಬಹಳ ಸ್ಪಷ್ಟವಾಗಿದೆ ಮೇಡಮ್, ಕೇಳಿ ನೋಡಿ. SIT ಸುಪರ್ದಿಯಲ್ಲಿ ಇರುವಂತ ವ್ಯಕ್ತಿ ಇವರ ಜೊತೆ ಕೂತ್ಕೊಂಡು ರಾತ್ರಿ ಡಿಸ್ಕಷನ್ ಮಾಡಿ ಒಟ್ಟಿಗೆ ಸೇರ್ಕೊಂಡು ಮರುದಿನ ಇನ್ನೊಂದು ಗುಂಡಿಯನ್ನ ತೋರಿಸೋದು, ಇನ್ನೊಂದು ಜಾಗವನ್ನ ತೋರಿಸುವಂತದ್ದು ಮಾಡ್ತಾ ಇದ್ದಾನೆ. ಇದು ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈ ಕಾರಣಕ್ಕೆ ತನಿಖೆಯ ದಿಕ್ಕು ತಪ್ತಾ ಇದೆ ಅಂತ ಹೇಳಿ ನನ್ನ ಕಂಪ್ಲೇಂಟ್ಸ್ ಇರೋದು. SITಯಲ್ಲಿ ತುಂಬಾ ಹಿರಿಯ ಅಧಿಕಾರಿಗಳು, ಅನುಭವಸ್ಥ ಅಧಿಕಾರಿಗಳಿದ್ದಾರಪ್ಪ. ಅವ್ರಿಗೆ ಯಾರು ಸುಳ್ಳು ಹೇಳ್ತಿದ್ದಾರೆ, ಯಾರು ಸತ್ಯ ಹೇಳ್ತಿದ್ದಾರೆ ಆನ್ ಸ್ಪಾಟ್ ಅವ್ರು ಗುರುತಿಸ್ಬಿಡ್ತಾರೆ. ಯಾರೋ ದಿಕ್ ತಪ್ಪಿಸೋ ಪ್ರಯತ್ನ ಮಾಡಿದ್ರೆ ನಿಮಗ್ ಗೊತ್ತಾಗುತ್ತೆ, SIT ಅಧಿಕಾರಿಗಳಿಗೆ ಗೊತ್ತಾಗಲ್ವಾ? ಅಲ್ಲ, ಈಗ ಭೀಮ ಕೊಟ್ಟ ಹೇಳಿಕೆ, ಅದೇನು ಅನಾಮಿಕೆ ಕೊಟ್ಟ ಹೇಳಿಕೆ ಏನಿದೆ, ನಾನು ಈ ಇಂತಿಂತ ಭಾಗದಲ್ಲಿ ಅಂತೇಳಿ ಮೊದಲು 15 ಪಾಯಿಂಟ್ ತೋರಿಸಿದ್ದಾನೆ. ಆಮೇಲೆ ಬಾಹುಬಲಿ ಬೆಟ್ಟಕ್ಕೆ ಹೋದ, ಆಮೇಲೆ ಅಲ್ಲಿನ ಏನೋ ಒಂದು ಪ್ರವಾಸಿ ಹೋಟೆಲ್ ಪಕ್ಕದಲ್ಲಿ ಮೊನ್ನೆ ಒಂದು ಪಾಯಿಂಟ್ ಮೊನ್ನೆ ಮಹಾಜರು ಮಾಡಿದ್ರು. ಇದೇನು ಹತ್ರ 150 ಮೀಟರ್ ಹತ್ರ ಧರ್ಮಸ್ಥಳಕ್ಕೆ, ಅದು ರಸ್ತೆಯ ಮೇಲೆ ತೋರಿಸಿರುವಂತದ್ದು. ಅವನು ರಸ್ತೆಯನ್ನ ಅಗದು ಹೋಗುದ್ರ ಅಲ್ಲಿ. ಇಲ್ಲಿ ಪ್ರಶ್ನೆ ಇರೋದು ಏನಂತ ಹೇಳಿದ್ರೆ, ಇವ್ರು ಕೇಳಿದ್ರೆ ಧರ್ಮಸ್ಥಳದ ವಿಷಯಕ್ಕೆ ಅವ್ರು ಯಾರ ಹೆಸರನ್ನು ಯಾರು ಕೂಡ ಬಹಿರಂಗವಾಗಿ ಹೇಳಿಲ್ಲ. ಆದ್ರೆ ನೀವ್ ಯಾಕೆ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಟಿ ನೋಡ್ಕೋತೀರಿ ಅಂತೇಳಿ ಇವರು ಇದೇ ನಿಮ್ಮ ಭೈರಪ್ಪ ಹರೀಶ್ ಕುಮಾರ್ ಅವರೇ ಮೊನ್ನೆ ಧರ್ಮಸ್ಥಳದ ಬಗ್ಗೆ ಒಂದು ವಿಡಿಯೋ ಮಾಡಿ ಧರ್ಮಾಧಿಕಾರಿ ಅಂತ ಹೇಳುವ ಪದವೇ ತಪ್ಪು, ಇವನಿಗೆ ಕರೆಯಕ್ಕಾಗಿಲ್ಲ ಅಂದ್ರೆ ಬಿಟ್ಟು ಬಿಡ್ಲಿ, ನಾವು ಕರಿತೀವಪ್ಪ, ಅದು ನಮ್ಮ ಪೀಠ, ಅದು ನಾವು ಧರ್ಮಾಧಿಕಾರಿ ನಾವು ಕರ್ತೀವಿ. ಭೈರಪ್ಪ ಮಾತಾಡ್ಬೇಕಾಗತ್ತೆ ಎಲ್ಲ ನೀವು ಮಾತಾಡಿ, ಯಾವ ಏನ್ ಆಧಾರದ ಮೇಲೆ ಹೇಳ್ತೀರಿ?
ನಿನ್ನ ನಮ್ಗೆ ಸಂಸ್ಕಾರ ಏನು ಅಂತ ಧರ್ಮಾಧಿಕಾರಿ ತೋರಿಸ್ತೀಯ ಹೌದು. ನೀನು. ಅಲ್ಲ, ಆಯ್ತಲ್ಲ, ನೋಡಿ, ಕರೆಕ್ಟ್ ಮಾತಾಡು. ನೋಡಿ, ನಾನು ನೀವು ನಿನಗೆ ನೋಡಿ, ವಸಂತ ಅವರೇ ಅಂತೇಳಿ ಗೌರವ ಕೊಟ್ಟು ವೈಯಕ್ತಿಕವಾಗಿ ಹೋದ್ರೆ ವಿಷಯಾಂತರ ನೀನು ಗೌರವ ಆಗುತ್ತೆ. ಕೊಟ್ಟು ಕರೆದ್ರೆ ಅದೇ ರೀತಿಯಾಗಿ ಇಬ್ಬರಿಗೂ ಮನವಿ, ಅದೇ ರೀತಿ ಹರೀಶ್ ಉತ್ತರ ಅವ್ರಿಗೆ ಬಯಸ್ಬೋದು. ಹಾಗೆ ಗಿಳಿಯಾರ್ ಅವ್ರಿಗೆ ನೀನು ಇಬ್ಬರಿಗೂ ಈ ರೀತಿ ಮನವಿ, ಮಾತಾಡ್ರೆ ನಾನು ಹರೀಶ್ ಸರ್ ನಿಮಗೂ ನಿನಗಿಂತ ಜಾಸ್ತಿ ಮನವಿ, ಅವ್ರಿಗೂ ಮಾತಾಡ್ಬೋದು. ಮನವಿ. ನೋಡಿ, ಅಲ್ಲ, ನೀವು ವೈಯಕ್ತಿಕವಾಗಿ ಜಾಸ್ತಿ ಹೋಗಿ ಮಾತಾಡಿ, ವಿಷಯಾಂತರ ಅಲ್ಲ, ಆಗೋದು ಬೇಡ. ಅಲ್ಲ, ಗಿಳಿಯಾರ್ ಅವರೇ, ನೀವು ನೋಡಿ, ಗಿಳಿಯಾರ್ ಅವರೇ, ಮೇಡಮ್, ಒಂದು ವೇದಿಕೆಯಲ್ಲಿದ್ದೀರಿ, ನೀನು ತಾನು ಬೇಡ, ನೀವು ತಾವು ಚೆನ್ನಾಗಿರುತ್ತೆ ಎಲ್ಲರಿಗೂ ಮುಂದುವರಿಸಿ ವಿಷಯ. ಆಯ್ತು. ಈಗ ಭೈರಪ್ಪ ಹರೀಶ್ ಕುಮಾರ್ ಅವರು ಮೊನ್ನೆ ಧರ್ಮಾಧಿಕಾರಿ ಅನ್ನೋದ್ರ ಬಗ್ಗೆ ಏನು ಅವ್ರದ್ದು ಆಕ್ಷೇಪ, ಏನಕ್ಕೆ ಇವ್ರಿಗೇನ್ ಸಮಸ್ಯೆ, ಇವ್ರಿಗೇನ್ ಅದರಿಂದ ಸಮಸ್ಯೆ ಆಗೋದು? ನಾನು ಹೇಳೋದ್ರಿಂದ ನಮ್ಮ ನಿಮಗೇನ್ ಸಮಸ್ಯೆ? ಪೀಠಕ್ಕಿರುವಂತ ಹೆಸರು ಸ್ವಾಮಿ, ಒಬ್ಬ ಶಾಸಕ ಅಂತ ಹೇಳಿ ಒಂದು ಪದನಾಮ ನೀವು ಇದ್ರೆ ಕರ್ಕೊಳ್ರಿ. ಧರ್ಮಾಧಿಕಾರಿ ನೀವು ಅನ್ನೋದು ಒಂದು ಕರ್ಕೊಳ್ಳಿ. ಪದನಾಮ. ಅದಕ್ಕೆ ನಿಮ್ಗೆ ನೀವು ತೊಂದರೆ ಕರ್ಕೊಳ್ಳಿ. ಆಗ್ತದೆ, ನಿಮ್ಗೆ ನನಗೆ ಸಮಸ್ಯೆ ಇಷ್ಟ ಇಲ್ಲ. ಆಗೋದ್ರಿಂದ? ಕರ್ಕೊಳ್ಳೋರು ನಿಮ್ಗೆ ಕರ್ಕೊಳ್ಳಿ. ಸಮಸ್ಯೆ ನೀವು ಕರ್ಕೊಳ್ಳಿ. ಆಗೋದ್ರಿಂದ? ಯಾಕೆ ಹೇಳ್ತೀರಿ ನಿಮ್ಗೆ ಅಂತ? ಸಮಸ್ಯೆ ಇಲ್ಲ ತಾನೆ? ನೀವು ಕರ್ಕೊಳ್ರಿ, ನನಗಿಷ್ಟ ಇಲ್ಲ. ಮತ್ತೆ ನಿಮ್ಮ ಹತ್ರ ನನ್ನ ಯಾವ ಅಭಿಪ್ರಾಯ ವ್ಯಕ್ತಪಡಿಸಿ ನನಗೆ ಸ್ವಾತಂತ್ರ್ಯ ಇದೆ. ಧರ್ಮಾಧಿಕಾರಿ ಅಂತೇಳಿ Who are you to ನಿಮ್ಮ ಹತ್ರ question? ಯಾವನ್ ಹೇಳಿದಾನೆ? ನಿಮ್ಮ ನನಗೆ? ಹತ್ರದಲ್ಲಿ ಬರಕ್ಕೆ ಯಾವನ್ ಹೇಳಿದಾನೆ? ಯಾರು? ನೀವು ಅದನ್ನ ನೀವು ಹೇಳ್ಬೇಕಾಗಿದ್ದು ಅದನ್ನ, ಏನ್ನ? ನಾನು ಧರ್ಮಾಧಿಕಾರಿ ಅಂತ ಕರೆಯಲ್ಲ ಅಂತ ಹೇಳಿ. ಯಾವ್ದು ಅಬ್ಜೆಕ್ಷನ್ ಇಲ್ಲ. ಧರ್ಮಾಧಿಕಾರಿ ಅಂತ ಯಾಕೆ ಜನರು ಕರಿಬೇಕಾಗಿಲ್ಲ ಅಂತ ಹೇಳಿದೀನಿ. ಜನರು ಕರಿಬೇಕಾಗಿಲ್ಲ ಅಂತ ಹೇಳಿದೀನಿ. ಅವಶ್ಯಕತೆ ಇಲ್ಲ ಅಂತ ಹೇಳಿದೀನಿ. ಜನರಿಗೆ ನೀವು ಯಾವ ದೊಡ್ಡ ನೀವೇನ್ ನಾಯಕ? ಜನರಿಗೆ ತಾತಾನೇ? ಜನರಿಗೆ ನೀವು ಯಾವ ದೊಡ್ಡ ನೀವೇನ್ ನಾಯಕ? ಜನರಿಗೆ ತಾತಾನ? 800 ನೀನಪ್ಪ ವರ್ಷಗಳ ಅಲ್ಲ, ಪರಂಪರೆ ಇದೆ. ನಾನಪ್ಪ ಅಲ್ಲ, ನೀನ್ ಧರ್ಮಾಧಿಕಾರಿ ತಾತಾನ? ಇದೊಂದು ಪೀಠ ಇಲ್ಲ, ನೀನ್ ಅದು. ಮಾವನ ನೀನು. ನೀವು ಯಾವ ನೀನ್ ಯಾವನ ಜನರಿಗೆ ಕೇಳೋದಕ್ಕೆ? ಕರಿಬೇಡಿ ಅಂತ ಹೇಳಕ್ ನೀವ್ ನೀನ್ ಯಾರು? ಯಾವನ ಕೇಳೋದಕ್ಕೆ ನಿಮ್ಮದು ಜನರ ಕರೆಯೋ ಪರವಾಗಿ? ಖುಷಿ ಇಲ್ಲ ಅಂತ ಅಯ್ಯೋ, ಹೇಳಿದ್ರೆ ಜನರ ಮತ್ತೆ ನೀನ್ ಮತ್ತೆ ಯಾರು ಮತ್ತೆ ಕೇಳೋದಕ್ಕೆ? ಹೇಳ್ತಿದ್ದೀನಿ, ನೀನ್ ಇಬ್ರಿಗೂ ಯಾರು ಕೇಳೋದಕ್ಕೆ ಅಂತ? ವಿಷಯಾಂತರ ವೈಯಕ್ತಿಕವಾಗಿ ಹೋಗಿ ವಿಷಯಾಂತರ ಮಾಡೋದು ಬೇಡ. ಗಿಳಿಯಾರ್ ಅವರೇ, ಗಿಳಿಯಾರ್ ಅವರೇ, ಆಯ್ತು, ನೀವು ನಿಮ್ಮ ಅಭಿಪ್ರಾಯ ತಿಳಿಸಿದ್ರಿ. ನೀವು ನಿಮ್ಮ ಅಭಿಪ್ರಾಯ ತಿಳಿಸಿ. ಹರೀಶ್ ಸರ್, ಹರೀಶ್ ಸರ್, ಹರೀಶ್ ಅವರೇ, ಹರೀಶ್ ಸರ್, ಇವಾಗ ನೀವು ತಾಳ್ಮೆ ಕಳ್ಕೊಂಡಿದ್ದೀರಿ. ನೀವು ತಾಳ್ಮೆ ಕಳ್ಕೊಂಡು ನಿಮ್ಮ ಭಾಷೆಯಿಂದ ಅಲ್ಲ, ಜನ ಧರ್ಮಾಧಿಕಾರಿ ಅಂತಕ್ಕಂದ್ರೆ ಭೈರಪ್ಪ ಹರೀಶ್ ಕುಮಾರ್ ಗೆ ಸಮಸ್ಯೆ. ಈಗ ಇಬ್ಬರಿಗೂ ಗಿಳಿಯಾರ್ ಅವರೇ, ಹರೀಶ್ ಅವರೇ, ಹರೀಶ್ ಅವರೇ, ಹರೀಶ್ ಅವರೇ, ಗಿಳಿಯಾರ್ ಅವರೇ, ಹರೀಶ್ ಸರ್, ಹರೀಶ್ ಸರ್, ಹರೀಶ್ ಸರ್, ಔಟ್ ಆಫ್ ರೆಸ್ಪೆಕ್ಟ್ ಅಂಡ್ ರಿಕ್ವೆಸ್ಟಿಂಗ್ ಯು. ಗಿಳಿಯಾರ್ ಅವರೇ ಒಂದ್ ನಿಮಿಷ, ಹರೀಶ್ ಅವರೇ ನಿಮಿಷ, ಇಬ್ಬರಿಗೂ ಕೇಳಿಸ್ಕೊಳ್ಳಿ, ಎನ್ನಫ್, ಸಾಕು. ಗಿಳಿಯಾರ್ ಅವರೇ, ಹರೀಶ್ ಅವರೇ, ಇಬ್ಬರಿಗೂ ಹೇಳ್ತೀನಿ, ವೈಯಕ್ತಿಕವಾಗಿ ಮಾತನಾಡಬೇಕು ಅಂದ್ರೆ ಇನ್ನು 10-12 ನಿಮಿಷ ಟೈಮ್ ಇದೆ, ಮುಗಿಸ್ಬಿಡಿ. ಅದಾದ್ಮೇಲೆ ಇಬ್ರು ಪರ್ಸನಲ್ ಆಗಿ ಕಾಲ್ ಮಾಡ್ಕೊಂಡು ಮಾತಾಡ್ಕೊಳ್ಳಿ. ಇಬ್ಬರಿಗೂ ಬೇಡ ಬೇಡ ಸರ್, ನಾನ್ ವಿಷಯ ಹೇಳೋದು ವಿಷಯ ಬೇಡ. ನಾನು ಅವ್ರಿಗೂ ಹೇಳ್ತೀನಿ, ನಿಮ್ಗೂ ಹೇಳ್ತೀನಿ, ಅವ್ರಿಗೂ ಹೇಳ್ತೀನಿ, ನಿಮ್ಗೂ ಹೇಳ್ತೀನಿ. ನಿಮ್ಮಿಬ್ಬರನ್ನ ಜನ ಗಮನಿಸ್ತಿದ್ದಾರೆ. ನಿಮ್ಮಿಬ್ಬರ ಮಾತು ಕೂಡ ಗಿಳಿಯಾರ್ ಅವರೇ ಕೇಳಿಸ್ಕೊಳ್ಳಿ. ನಿಮ್ಮ ಮಾತನ್ನು ಕೂಡ ಸೀರಿಯಸ್ ಗಿಳಿಯಾರ್ ಅವರೇ, ಹರೀಶ್ ಅವರೇ, ಗಿಳಿಯಾರ್ ಅವರೇ, ನೀವಿಬ್ರು ಕೂಡ ಇನ್ಫ್ಲೂಯೆನ್ಸ್ ಅಲ್ಲಿದ್ದೀರಿ. ನೀವಿಬ್ರು ಕೂಡ ಹರೀಶ್ ಅವರೇ ತಾಳ್ಮೆ. ಗಿಳಿಯಾರ್ ಅವರೇ ಕೇಳಿಸ್ಕೊಳ್ಳಿ, ಗಿಳಿಯಾರ್ ಅವರೇ ಕೇಳಿಸ್ಕೊಳ್ಳಿ, ಗಿಳಿಯಾರ್ ಅವರೇ ಕೇಳಿಸ್ಕೊಳ್ಬೇಕು ತಾವು. ನೀವಿಬ್ರು ಕೇಳಿಸ್ಕೊಳ್ಬೇಕು, ನೀವಿಬ್ರು ಕೇಳಿಸ್ಕೊಳ್ಬೇಕು. ಹರೀಶ್ ಸರ್, ಹರೀಶ್ ಸರ್, ಜನ ನಿಮ್ಮನ್ನ ಗಮನಿಸ್ತಾರೆ, ನಿಮ್ಮ ಮಾತಿಗೆ ಗೌರವ ಕೊಡ್ತಾರೆ. ಹರೀಶ್ ಸರ್, ತಾಳ್ಮೆ ತಾಳ್ಮೆ. ಅವ್ರು ಯಾರೋ ಹೇಳಿದ್ರು ಅಂತ ಹೇಳಿ ನೀವು ಮಾತಾಡಿದ್ರೆ ಅವ್ರಿಗೂ ನಿಮ್ಗೂ ವ್ಯತ್ಯಾಸ ಇರಲ್ಲ. ಗಿಳಿಯಾರ್ ಅವರೇ, ಹರೀಶ್ ಅವರೇ, ಇಬ್ಬರಿಗೂ ಮತ್ತೊಮ್ಮೆ ಕಡೆ ಬಾರಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ನಿಮ್ಮಿಬ್ಬರಿಗೆ ವೈಯಕ್ತಿಕವಾಗಿ ಮಾತನಾಡಬೇಕು ಅಂದ್ರೆ ಬೇಡ, ವಿಷಯಾಂತರ ಆಗೋದು ಬೇಡ, ವಿಷಯಾಂತರ ಆಗೋದು ಬೇಡ. ಇಲ್ಲ ಇಲ್ಲ, ಗಿಳಿಯಾರ್ ಸರ್, ಗಿಳಿಯಾರ್ ಸರ್, ಗಿಳಿಯಾರ್ ಸರ್, ಭೈರಪ್ಪ ಹರೀಶ್ ಕುಮಾರ್ ಅವರಿಗೆ ಧರ್ಮಾಧಿಕಾರಿ ಅಲ್ವಾ? ನಿಮ್ ಪ್ರಶ್ನೆಗೆ ಉತ್ತರ ಬೇಕು ಅಂದ್ರೆ, ನಿಮ್ಮ ಪ್ರಶ್ನೆಗೆ ಉತ್ತರ ಬೇಕು ಅಂದ್ರೆ ನೀವು ಉತ್ತರ ಕೊಡೋರಿಗೆ ಅವಕಾಶ ಕೊಡಬೇಕು. ಹೌದು, ಆ ಪ್ರಶ್ನೆಗೆ ಉತ್ತರ ಬೇಕು ಅಂದ್ರೆ ನೀವು ಆ ಉತ್ತರ ಕೊಡೋರಿಗೆ ರೆಸ್ಪೆಕ್ಟ್ ಕೊಡಬೇಕು. ಗಿಳಿಯಾರ್ ಅವರೇ, ಅಟ್ ದ ಸೇಮ್ ಟೈಮ್ ಪ್ರಶ್ನೆ ಕೇಳೋರ್ ಬಗ್ಗೆ ಕೂಡ ರೆಸ್ಪೆಕ್ಟ್ ಇರಬೇಕು. ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ, ನೀವಿಬ್ರು ಕೂಡ ಇನ್ಫ್ಲೂಯೆನ್ಷಿಯಲ್ ಇದ್ದೀರಿಯಪ್ಪ. ಜನ ಟಿವಿಲಿ ಗಮನಿಸಿ ನಿಮ್ಮಿಂದ ಕಲಿಬೇಕು, ನಿಮ್ಮ ಭಾಷೆಯಿಂದ ಅವ್ರ ಸಂಸ್ಕಾರ ಕಲಿಬೇಕು. ಅದು ಹಾದಿ ತಪ್ಪೋದ್ ಬೇಡ. ನಾನು ಮತ್ತೆ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ. ಭೈರಪ್ಪ ಉತ್ತರ ಕೊಡ್ತಿದ್ದಾರೆ, ಕೇಳಿಸ್ಕೊಳ್ಳಿ. ಸಿಕ್ಕಾಪಟ್ಟೆ ವಿಚಾರಗಳ ಡಿಫರೆನ್ಸ್ ಇದೆ. ಯಾವ ರೀತಿ ಕೂತ್ ಮಾತಾಡ್ತಾ ಇದೀವಿ ನಾವು? ಪರ್ಸನಲ್ ಆಗಿ ಮಾತಾಡೋರು ಆಚೆ ಹೋಗಿ ಮಾತಾಡಿ, ವಿಷಯಕ್ಕೆ ಬನ್ನಿ. ಅದೇ ಹೇಳ್ತೀನಿ, ನಾನು ಎಲ್ಲರಿಗೂ ಸೇರಿಸಿ ವಿಷಯಕ್ಕೆ ಬನ್ನಿ. ವಸಂತ ಅವ್ರ ಬಗ್ಗೆ ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯ ಇರ್ಬೋದು. ಈ ರೀತಿಯಾಗಿ ಅಪ್ಪ ನಾವು ಯಾರ ಅಪ್ಪ ತಾತನ ಬಗ್ಗೆ ಮಾತಾಡ್ತಿಲ್ಲ ಸರ್. ಬಿಟ್ಬಿಡಿ, ಅಲ್ಲಿಗೆ ಬಿಟ್ಬಿಡಿ, ಇಬ್ರು ಬಿಡಿ. ಗಿಳಿಯಾರ್ ಸರ್ ಬಿಡಿ. ನೀವು ಪ್ರಶ್ನೆ ಕೇಳಿದ್ದೀರಿ, ಅದಕ್ಕೆ ಉತ್ತರ ಕೊಡ್ತಾರೆ, ಕೇಳಿಸ್ಕೊಳ್ಳಿ. ನೀವು ಪ್ರಶ್ನೆ ಕೇಳಿದ್ದೀರಿ, ಉತ್ತರ ಕೊಡ್ತಾರೆ, ಕೇಳಿಸ್ಕೊಳ್ಳಿ. ಉತ್ತರ ಕೊಡಿ, ಸಮಯ ಕಮ್ಮಿ ಇದೆ. ಇಲ್ಲ ಸರ್, ನೀವು ಪ್ರಶ್ನೆ ಕೇಳಿದ್ದೀರಿ, ಅದಕ್ಕೆ ಉತ್ತರ ಕೇಳಿಸ್ಕೊಳ್ಳಿ. ಅರ್ಥ ಆಯ್ತು, ಅರ್ಥ ಆಯ್ತು. ಅವ್ರು ಯಾವ ರೀತಿನಾದ್ರೂ ಕರ್ಕೋಬಹುದು, ಅದು ಅವ್ರಿಗೆ ಬಿಟ್ಟಿರೋದು. ಗಿಳಿಯಾರ್ ಸರ್, ಐ ರಿಕ್ವೆಸ್ಟ್ ಯು ಫಾರ್ ದ ಲಾಸ್ಟ್ ಟೈಮ್, ಐ ರಿಕ್ವೆಸ್ಟ್ ಯು ಫಾರ್ ದ ಲಾಸ್ಟ್ ಟೈಮ್, ವಿಷಯಾಂತರ ಬೇಡ. ಹರೀಶ್ ಸರ್, ಲೆಟ್ ಮಿ ಡೂ ಮೈ ಜಾಬ್. ಗಿಳಿಯಾರ್ ಸರ್ ಬೇಡ, ಭಾಷೆ
ಭಾಷೆ ಬೇಡ, ಎಲ್ಲರ ಪರವಾಗಿ ಭಾಷೆ ಬೇಡ, ಸುದ್ದಿ ಹೇಳ್ಕೊಂಡ್ ಮಾತಾಡ್ತೀಯ? ಅಲ್ಲ, ಭಾಷೆ ಒಂದು ಬೇಡ, ವಿನಂತಿ ಈ ತರದ ಮಾಡ್ಕೊಳ್ತೇನೆ. ಭಾಷೆ ಈ ವೇದಿಕೆಯಲ್ಲಿ ಬೇಡ. ಈ ತರದ ಅಲ್ಲ, ಒಂದು ನಾನು ಏನ್ಗೆ ವಿನಂತಿ ಸರ್ ಮಾಡ್ಕೊಳ್ತೇನೆ. ಏನ್ಗೆ ಸರ್ ಮಾತ್ರ ವಾಯ್ಸ್ ಆನ್ ಏರ್ ಇರ್ಲಿ, ಏನ್ಗೆ ಸರ್ ನಾನು ಮಾತ್ರ ವಾಯ್ಸ್ ವಿನಂತಿ ಆನ್ ಏರ್ ಇರ್ಲಿ. ಮಾಡ್ಕೊಳ್ತೇನೆ. ಗಂಭೀರವಾದ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಯಾವುದು ಸರಿ ಯಾವುದು ತಪ್ಪು ಅನ್ನೋದ್ರ ಬಗ್ಗೆ, ಯಾವ್ದನ್ನು ಒಪ್ಪಬಹುದು ಯಾವ್ದನ್ನು ಒಪ್ಪಬಾರದು ಅನ್ನೋದ್ರ ಬಗ್ಗೆ ನಾನಾ ಅಭಿಪ್ರಾಯಗಳು ಇರ್ತವೆ. please ಎಲ್ಲರ ಮಾತಾಡ್ತೀನಿ. ಅಭಿಪ್ರಾಯವನ್ನು ಎಲ್ಲರೂ Please ಒಪ್ಪಬೇಕು ಮಾತಾಡ್ತೀನಿ. ಅಂತಿಲ್ಲ, ಎಲ್ಲರೂ ಒಪ್ಪಬಾರದು ಅಂತನೂ ಇಲ್ಲ. ಹಾಗಿದ್ದಾಗ ಅದನ್ನ ವ್ಯಕ್ತಪಡಿಸೋ ರೀತಿ ಯಾಕೋ ದಾರಿ ತಪ್ಪಿ ಹೋಗ್ತಾ ಇದೆ ಅಂತ ಅನಿಸ್ಕೊತದೆ. ಯಾಕಂದ್ರೆ 4 ಜನ ನೋಡ್ತಿರ್ತಾರೆ, 4 ಜನ ಅದನ್ನ ಫಾಲೋ ಮಾಡ್ತಿರ್ತಾರೆ, ಸರಿ ಇದ್ದದನ್ನ ಮಾತ್ರ ಜನ ತೊಂತಾರೆ. ನಿಜ. ನಾವು ಏನೇನೋ ಮಾತಾಡ್ತೀವಿ ಅಂದ್ ಮಾತ್ರ ಎಲ್ಲನೂ ನಮ್ಮ ಜನ ನಂಬ್ತಾರೆ ಅಥವಾ ಅಲ್ಲಿಗೆ ಆ ಹೋಗ್ತಾರೆ ವಿಷಯ ಅಂತ ಬಿಟ್ಟು ಸರ್, ತಿಳ್ಕೊಂಡಿದ್ರೆ ತಪ್ಪು. ಐ ವಿಲ್ ಕಮ್ ಬ್ಯಾಕ್ ಟು ದ ಪಾಯಿಂಟ್ ಸರ್. ಏನ್ಗೆ ಸರ್ ನಿಮ್ಮನ್ನ ಕೇಳ್ಬೇಕಾಗಿರೋ ಪ್ರಶ್ನೆ, ಈ ಪ್ರಕರಣದಲ್ಲಿ SIT ಮುಂದೆ ಸುಜಾತಾ ಭಟ್ ಅನ್ನೋ ಮಹಿಳೆ ಕೂಡ ಹೋಗಿದ್ದಾರೆ. ಅವರನ್ನ ಪ್ರತಿನಿಧಿಸುವ ಒಬ್ಬ ವಕೀಲರು ಪ್ರತಿನಿತ್ಯ ಒಂದೊಂದು ಮಾಧ್ಯಮ ಪ್ರಕಟಣೆಯನ್ನ ಕೊಟ್ಟು, ನನಗ್ ಗೊತ್ತಿದೆ ಇಲ್ಲಿ ಇಷ್ಟು ಹೆಣ ಇದೆ, ಈ ಪಾಯಿಂಟ್ ನಲ್ಲಿ ಅಷ್ಟು ಹೆಣ ಇದೆ, ಈ ರೀತಿಯಾಗಿ ಸ್ಟೇಟ್ಮೆಂಟ್ ಗಳು ಕೊಡೋದು ಆಸ್ ಅ ವಕೀಲ ಇದು ಸರಿಯಾ? ನನ್ನ ಅಭಿಪ್ರಾಯದಲ್ಲಿ ನೈತಿಕವಾಗಿ ಇದು ತಪ್ಪು, ಪ್ರೊಫೆಷನಲ್ ಕೂಡ ತಪ್ಪು. ತನಿಖೆ ನಡೀತಾ ಇದ್ದಾಗ, ತನಿಖಾ ಹಂತದಲ್ಲಿದ್ದಾಗ ತನಿಖಾಧಿಕಾರಿಗಳು ಏನಾದ್ರೂ ಅದನ್ನ ಪ್ರಕಟಣೆ ಹೊರಡಿಸಿದ್ರೆ ಆ ಮಾತು ಬೇರೆ. ಇವರೇ ಏನಾದ್ರೂ ಹೂತಿಟ್ಟಿದ್ರೆ ಆ ಮಾತು ಬೇರೆ. ಅಥವಾ ಹೂತಿಡೋ ಮುಂದೆ ಇವರು ಪ್ರತ್ಯಕ್ಷ ಸಾಕ್ಷಿಯಾಗಿದ್ರೆ ಮತ್ತೊಂದು ಮಾತು. ಇದು ಏನೂ ಇಲ್ಲದೆ ಇದ್ದಾಗ ಈ ರೀತಿ ಬಾಲಿಶವಾಗಿ ಹೇಳಿಕೆಯನ್ನು ಕೊಡೋದಾಗ್ಲಿ ಅಥವಾ ಬೇಜವಾಬ್ದಾರಿತ ಹೇಳಿಕೆ ಕೊಡೋದಾಗ್ಲಿ ನನಗನ್ಸಿದ ಮಟ್ಟಿಗೆ ಇದು ಘನತೆ ಅಲ್ಲ, ವೃತ್ತಿಯ ಘನತೆನೂ ಅಲ್ಲ ಅಂತ ನನ್ನ ಅಭಿಪ್ರಾಯ. ಅದನ್ನ ಅವಾಯ್ಡ್ ಮಾಡಬಹುದಾಗಿತ್ತು. ಎರಡನೇ ಪ್ರಶ್ನೆ, ಈಗ ಗಿಳಿಯಾರ್ ಅವರು ಹೇಳ್ತಾ ಇದ್ರು ಇದ್ರ ಹಿಂದೆ ಒಂದು ಷಡ್ಯಂತರ ಇದೆ ಅನ್ನೋದಕ್ಕೆ ರಾಷ್ಟ್ರೀಯ ಮಾಧ್ಯಮಗಳ ಮುಂದೆ ಈ ಮಾಸ್ಕ್ ಮ್ಯಾನ್ ಅಥವಾ ದೂರುದಾರಿ ಏನಿದ್ದಾನೆ ಆತನನ್ನ ಕರ್ಕೊಂಡು ಹೋಗಿ ಕೂರಿಸ್ತಿದ್ದಾರೆ, ಇವ್ರ ಹಿಂದೆ ಒಂದಷ್ಟು ಜನ ಇದ್ದಾರೆ, ಹೀಗಾಗಿ ಅದೆಲ್ಲವೂ ಷಡ್ಯಂತರ ಅಂತ ಹೇಳಿ ತನಿಖೆ ನಡೀತಾ ಇರಬೇಕಾದ್ರೆ ಮಾಧ್ಯಮಗಳ ಮುಂದೆ ದೂರುದಾರ ಹೋಗಿದ್ ಸರಿನಾ? ಮೊದಲ ಪ್ರಶ್ನೆ. ಎರಡನೆಯದ್ದು, ಆತನ ಹಿಂದೆ ಯಾವ್ದಾದ್ರು ವ್ಯವಸ್ಥಿತ ಷಡ್ಯಂತರ ಇದ್ದು ನಿಜವಾಗ್ಲೂ ಕೂಡ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಧರ್ಮಕ್ಷೇತ್ರದ ಹೆಸರು ಹಾಳು ಮಾಡ್ಲಿಕ್ಕೆ ಪ್ರಯತ್ನ ಆಗ್ತಿದೆ ಅಂದ್ರೆ SIT ಇದನ್ನು ಗಮನಿಸಬೇಕಾ? SITಗೆ ಆ ದಾಯಿತ್ವ ಇದೆಯಾ? ನೋಡಿ, SITಗೆ ಸಂಪೂರ್ಣವಾಗಿ ತನಿಖೆಗೆ ಹೋದಾಗ ಫಿರ್ಯಾದಿದಾರನ ಹಿನ್ನೆಲೆ, ಫಿರ್ಯಾದಿದಾರನ ಹಿಂಬಾಲಕರು, ಫಿರ್ಯಾದಿದಾರನ ಹೇಳಿಕೆಯ ಸತ್ಯಾಸತ್ಯತೆಯನ್ನು ಹಿಡಿದುಕೊಂಡು ಎಲ್ಲ ವಿಚಾರಗಳನ್ನು ಕೂಡ ತನಿಖೆ ಮಾಡಲಾಗ್ತದೆ. ಈ ಫಿರ್ಯಾದಿದಾರನ ಹಿಂದೆ ಏನಾದರೂ ಷಡ್ಯಂತ್ರ ಇತ್ತು ಅಂತಂದ್ರೆ ಅದು ಕೂಡ ತನಿಖಾ ಹಂತದಲ್ಲಿ ಬರ್ತದೆ. ಈಗ ಇದೇ ರೀತಿಯಲ್ಲಿ ತನಿಖೆ ನಡೀತಾ ಇದ್ದಾಗನೇ ಅದು ಷಡ್ಯಂತ್ರ ಇದೆ ಅನ್ನೋದಾಗ್ಲಿ ಅಥವಾ ಅವನು ಮೀಡಿಯಾ ಮುಂದೆ ಹೋಗಿ, ರಾಷ್ಟ್ರೀಯ ಮಾಧ್ಯಮದ ಮುಂದೆ ಹೋಗಿ ಅವನೊಂದು ಬೇರೆ ಹೇಳಿಕೆ ಕೊಡೋದಾಗ್ಲಿ, ವ್ಯತಿರಿಕ್ತ ಏನಾದ್ರು ಹೇಳಿಕೆ ಕೊಟ್ಟಲ್ಲಿ ಅದು ಸೂಕ್ತ ಆಗೋದಿಲ್ಲ ಅಂತ ಒಂದು ಅಭಿಪ್ರಾಯ. ಆದ್ರೆ ಮತ್ತೆ ಕೆಲವೊಂದು ಮೀಡಿಯಾಗೆ ಹೋಗಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅಥವಾ ಈ ತರ ಬೇರೆ ಬೇರೆ ಹೇಳಿಕೆಗಳನ್ನು ಕೊಟ್ಟು ಸಾಕಷ್ಟು ಉದಾಹರಣೆಗಳು ಇದಾವೆ. ನಮ್ಮ ಸುಪ್ರೀಂ ಕೋರ್ಟ್ ಜಡ್ಜಸ್ ಗಳೇ ಒಂದ್ಸಲ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು, ನಿಮ್ಗೆಲ್ಲ ಗೊತ್ತಿರೋ ಹಾಗೆ. ಏನಂದ್ರೆ ಇದರಲ್ಲಿ ಕೆಲವೊಮ್ಮೆ ತನಿಖಾಧಿಕಾರಿಗಳು ಇವರು ಹೇಳಿರುವಂತ ವಿಚಾರಗಳನ್ನ ಗಣನೆಗೆ ತೆಗೆದುಕೊಳ್ಳದೆ ಇದ್ದಾಗ ಅನಿವಾರ್ಯವಾಗಿ ಕೆಲವೊಮ್ಮೆ ಮೀಡಿಯಾ ಕಾನ್ಫರೆನ್ಸ್ ಅಥವಾ ಪ್ರೆಸ್ ಕಾನ್ಫರೆನ್ಸ್ ಹೋಗ್ತಾರೆ. ಅಂತ ಸಂದರ್ಭಗಳು ಸಾಕಷ್ಟು ಬಂದಿದ್ದಾವೆ. ಅಂದ್ರೆ ಸಾರ್ವಜನಿಕ ವಲಯಕ್ಕೆ ಇವರು ಹೇಳಿರೋ ಮಾತುಗಳನ್ನ ತನಿಖೆ ಆಗ್ತಾ ಇಲ್ಲ ಅಥವಾ ಹೇಳಿರೋ ಆಯಾಮದಲ್ಲಿ ತನಿಖೆ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಹೋಗಿರ್ತಾರೆ. ಅದು ಯಾವಾಗ ಕೋರ್ಟ್ ಇವರ ಮಾತನ್ನ ಗಣನೆಗೆ ತೆಗೆದುಕೊಳ್ಳದೆ ಇದ್ದಾಗ, ಇಲ್ಲಿ ಇವರು ಹೇಳಿರೋ ವಿಚಾರಗಳನ್ನ ತನಿಖೆ ಆಗದೆ ಇದ್ದಾಗ, ತನಿಖಾಧಿಕಾರಿಗಳ ಬಗ್ಗೆ ಅಥವಾ ತನಿಖೆಯ ಪ್ರಕ್ರಿಯೆ ಬಗ್ಗೆ ಅವ್ರಿಗೆ ಸಂಶಯ ಉಂಟು ಇದ್ದಾಗ ಅಥವಾ ನಂಬಿಕೆ ಇಲ್ಲದೆ ಇದ್ದಾಗ, ವಿಶ್ವಾಸಾರ್ಹತೆ ಇಲ್ಲದೆ ಇದ್ದಾಗ ಕೋರ್ಟ್ ಮುಂದೆ ಹೋಗಿ ಒಂದು ಅರ್ಜಿಯನ್ನು ಸಲ್ಲಿಸಿ ಕೋರ್ಟ್ ಮಾನಿಟರ್ಡ್ ಇನ್ವೆಸ್ಟಿಗೇಷನ್ ಆಗ್ಲಿ ಅಂತ ಕೇಳ್ಕೋಬಹುದು. ಇದರಲ್ಲಿ ಲೋಪದೋಷಗಳು ಏನಾದ್ರೂ ಕಂಡು ಬಂದಲ್ಲಿ ಹಾಗಾಗಿ ಸಪರೇಟ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಕೊಡಿ ಅಂತಲೂ ಕೇಳ್ಕೋಬಹುದು. ಅದನ್ ಬಿಟ್ಟು ಈ ಮೀಡಿಯಾ ಮುಂದೆ ಹೋಗಿ ಅಲ್ಲಿ ತನಿಖೆ ಮಾಡಿ ಅಂದ್ರೆ ಮೀಡಿಯಾ ತನಿಖೆ ಮಾಡಲ್ಲ, SITನೇ ಮಾಡೋದು. ರಿಪೋರ್ಟ್ ಫೈಲ್ ಮಾಡೋದು ಕೋರ್ಟ್ಗೆ SITನೇ, ಮೀಡಿಯಾ ಅಲ್ಲ. ಹಾಗಿದ್ದಾಗ ಎಲ್ಲಿ ರೆಮಿಡಿ ಇರ್ತದೆ ಅಲ್ಲೇ ಅವರು ರಿಲೀಫ್ ಕಂಡುಕೊಳ್ಳೋದು ಉತ್ತಮ ಅಂತ ನನ್ನ ಅಭಿಪ್ರಾಯ. ಮತ್ತೆ ಇದು ಮೀಡಿಯಾ ಮುಂದೆ ಹೋಗಿ ಹೊಸ ವಿಚಾರಗಳನ್ನು ಹೇಳ್ಬೋದು ಅಥವಾ ಹೇಳಿದ್ದನ್ನೇ ಹೇಳ್ಬೋದು, ಆದ್ರೆ ಇದು ಸೂಕ್ತ ಅಲ್ಲ ತನಿಖಾ ಹಂತದಲ್ಲಿದ್ದಾಗ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಮತ್ತು ಇದು ತನಿಖೆ ಮೇಲೆ ಸ್ವಲ್ಪ ಮಟ್ಟಿಗೆ ದಿಕ್ಕು ತಪ್ಪಿಸೋದಕ್ಕೆ ಆಗಬಹುದು ಅಂತ ನನ್ನ ಅಭಿಪ್ರಾಯ. ರೈಟ್ ಸರ್, ಆ ಸೇಮ್ ಪ್ರಶ್ನೆನ ನಾನು ಭೈರಪ್ಪ ಹರಿ ಸರ್ನು ಕೇಳ್ತೀನಿ. ರಾಷ್ಟ್ರೀಯ ಮಾಧ್ಯಮಗಳ ಮುಂದೆ ಹೋಗಿ ಕೂತ್ಕೊಳ್ಳೋದು ಇದು ಕೆಲವರ ಪ್ರಕಾರ ಷಡ್ಯಂತರ. ಸರಿ, ಅದು ಹೇಗೆ ಷಡ್ಯಂತ್ರ? ಅವರು ನಿಮ್ಮ ರೀತಿಯ ಒಂದು ಮೀಡಿಯಾನೇ ಅಲ್ವೇ? ಸೊ ಅವ್ರು ಯಾವ ರೀತಿಯಾಗಿ ಷಡ್ಯಂತ್ರವನ್ನ ರೂಪಿಸ್ಲಿಕ್ಕೆ ಸಾಧ್ಯ? ಅಂದ್ರೆ ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗ್ಬೇಕು, ರಾಷ್ಟ್ರೀಯ ಮಟ್ಟದಲ್ಲಿ ಅನುಮಾನಗಳು ಹುಟ್ಟಬೇಕು, ಧರ್ಮಸ್ಥಳದ ಬಗ್ಗೆ ಚರ್ಚೆ ಆಗ್ಬೇಕು. ಅಂದ್ರೆ
ನೀವು ಧರ್ಮಸ್ಥಳದ ಈಗ ಆ ವ್ಯಕ್ತಿ ಏನಾದ್ರು ಸ್ಟೇಟ್ಮೆಂಟ್ ಮಾಡಿದ್ರೆ ಧರ್ಮಸ್ಥಳಕ್ಕೆ ಹೆಂಗ ಅಪಚಾರ ಆಗುತ್ತೆ? ನೀವು ಒಂದು ಪ್ರಶ್ನೆ ಎತ್ತದ್ರಲ್ಲ, ಧರ್ಮಸ್ಥಳವನ್ನ ಕೆಟ್ಟ ಹೆಸರು ಮಾಡೋದಕ್ಕೆ ಅಂತ ಹೇಳಿ. ಸೊ ಆ ವ್ಯಕ್ತಿ ಏನಾದ್ರು ಯಾವುದೋ ಒಂದು ಮೀಡಿಯಾದಲ್ಲಿ XYZ ಮೀಡಿಯಾದಲ್ಲಿ ಕೂತಿದ್ದ ಅಥವಾ ನಿಮ್ ಕನ್ನಡ ಮೀಡಿಯಾದಲ್ಲಿ ಬಂದ್ ಕೂತ, ಅವನ ಸ್ಟೇಟ್ಮೆಂಟ್ಗೂ ಧರ್ಮಸ್ಥಳಕ್ಕೂ ಏನ್ ಸಂಬಂಧ ಹೇಳ್ತೀರಾ? ನೀವೇ ಹೇಳಿದ್ರಲ್ಲ ಸರ್, ಮಾಹಿತಿ ಕೇಂದ್ರ ಎಲ್ಲಿನದ್ದು? ಧರ್ಮಸ್ಥಳ ಟೆಂಪಲ್ ಅಡ್ಮಿನಿಸ್ಟ್ರೇಷನ್ ಅಡಿಯದ್ದು. ಹೌದು, ದೇವ್ರಿಗೂ ಇವ್ರಿಗೆ ಏನ್ ಸಂಬಂಧ? ಈ ದೇವ್ರಿಗೆ ಹೆಂಗೆ ಅಪಚಾರ ಮಾಡ್ದಂಗಾಗುತ್ತೆ? ದೇವಸ್ಥಾನದ ಮಾಹಿತಿ ಕೇಂದ್ರ ಹೆಣ ಹುಳ್ಳಿಕ್ ಹೇಳಿದ್ರು. ಅಪಚಾರ ಆಗುತ್ತಾ? ಸ್ಟೇಟ್ಮೆಂಟ್ ನಂದಲ್ಲ, ಆತನದ್ದು. ಅಲ್ಲ, ಅಪಚಾರ ಆಗುತ್ತಾ? ರಾಷ್ಟ್ರೀಯ ಮಾಧ್ಯಮದಲ್ಲಿ ಅವ್ರಿಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾನ್ ಕೇಳ್ತಿರೋದು ಏನು ಅಂತಂದ್ರೆ, ದೇವಸ್ಥಾನಕ್ಕೆ ಹೆಂಗ್ ಅಪಚಾರ ಆಗುತ್ತೆ ಅವನ ಸ್ಟೇಟ್ಮೆಂಟ್? ಅನುಮಾನ ಉಟ್ಕೊಳ್ಳುತ್ತೆ. ತನಿಖೆ ನಡೆಯೋಕೆ ಮುಂಚೆನೇನೆ ಹೌದಾ ದೇವಸ್ಥಾನದಲ್ಲಿ ಹಿಂಗೆಲ್ಲ ಆಗಿತ್ತಾ ಅನುಮಾನ ಉಟ್ಕೊಳ್ಳುತ್ತೆ. ದೇವಸ್ಥಾನ ಏನು ಈಶ್ವರ ಬಂದು ಇದು ಮಂಜುನಾಥ ಬಂದು ಏನೋ ನಾನು ದೇವರು ಅಂತ ಹೇಳ್ತಿಲ್ಲ ಸರ್, ದರ್ ಇಸ್ ಅ ಡಿಫರೆಂಟ್. ದೇವರು ದೇವಸ್ಥಾನ ಧಾರ್ಮಿಕ ಶ್ರದ್ಧಾ ಕೇಂದ್ರ ಬೇರೆ, ಧರ್ಮ ಬೇರೆ. ಅದೇ ನಾನು ಹೇಳ್ತಿರೋದೇನು, ಅದನ್ನ ದೇವರಿಗೆ ಅಪಚಾರ ಮಾಡ್ತಾರೆ ಅಂತ ಏನ ಇದೆಯಲ್ಲ, ಮತ್ತೆ ಧರ್ಮಕ್ಕೆ ಅಪಚಾರ ಈ ಪದಗಳನ್ನ ಬಳಸದೆ ಆ ಸ್ಥಳದ ಬಗ್ಗೆ ಮಾತಾಡಿ ಸರಿ ಅಂತ ಹೇಳೋಣ. ದೇವಸ್ಥಾನ, ಧರ್ಮಸ್ಥಳ ಸರಿ ನಡಿಬೇಕಾದ್ರೆ ಅವನು ನ್ಯಾಷನಲ್ ಮೀಡಿಯಾಗೆ ಹೋಗಿದ್ದು ಸರಿ ಅಂತಾನೆ ಹೇಳ್ತೀರಾ ನೀವು? ಯಾವುದು ನ್ಯಾಷನಲ್ ಮೀಡಿಯಾದಲ್ಲಿ ಹೋಗಿ ಕುತ್ಕೊಂಡು ಮಾತಾಡಿದ್ದು ಇನ್ವೆಸ್ಟಿಗೇಷನ್ ನಡೆಯಕ್ ಅವನ ಮೂಲಕ ಅವನ ದೃಷ್ಟಿಕೋನದಲ್ಲಿ ಸರಿ ಇರ್ಬೋದು. ಕರೆಕ್ಟ್, ನಿಮ್ದೇ ವಾದಕ್ಕೆ ಬರ್ತೀನಿ. SIT ತನಿಖೆ ನಡೆಯುವಾಗ DK ಶಿವಕುಮಾರ್ ಅವ್ರು ಕೊಟ್ಟ ಸ್ಟೇಟ್ಮೆಂಟ್ ನಿಮ್ಗೆ ತನಿಖೆ ಮುಗಿಯೋದ್ರೊಳಗಡೆ ಯಾಕೆ ಮಾತಾಡ್ಬೇಕು ಇವರು, ಯಾಕೆ ಷಡ್ಯಂತ್ರ ಅಂತ ಹೇಳ್ಬೇಕು ಅಂತ ಅಂದವ್ರು ನೀವೇ. ಇವಾಗ ಅವನು ಹೋಗಿ ಸ್ಟೇಟ್ಮೆಂಟ್ ಕೊಟ್ಟ ಅಂದ್ರೆ ಅವನ ಆಯ್ಕೆ, ಅವನ ಇಷ್ಟ. ಅಲ್ಲ, ನನ್ನ ಅಭಿಪ್ರಾಯ ಹೇಳಬೇಕಾದ್ರೆ ಆತ ಮೀಡಿಯಾ ಮುಂದೆ ಬರಬಾರ್ದಾಗಿತ್ತು, ಅಷ್ಟೇ ಮೀಡಿಯಾ ಮುಂದೆ ಬರಬಾರ್ದಾಗಿತ್ತು. ಮತ್ತೆ SIT ತನಿಖೆಯ ಹಾದಿ